ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತೆ ಹಿರಿಯ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿರೋದು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ಈಗಾಗಲೇ ಆರೋಗ್ಯ ಸಚಿವರ ಕಡೆಯಿಂದ ಬೆಂಗಳೂರಿನಲ್ಲಿ ನಿಮ್ಮ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್ ಇರ್ಬೋದು, ಈ ಕಬಾಬ್ಗಳಿಗೆ ಕೆಂಪು ಬಣ್ಣ ಹಾಕೋದಿರ್ಬೋದು, ಇಡ್ಲಿಗಳಿಗೆ ಸ್ಟೀಮ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಉಪಯೋಗ ಮಾಡೋದು, ಅದೆಲ್ಲನೂ ಕೂಡ ಸ್ವಲ್ಪ ಗಂಭೀರವಾಗಿ ತಗೊಂಡು ಆದೇಶಗಳನ್ನು ನಿರ್ದೇಶನಗಳನ್ನು ಹೊರಡಿಸಿದ್ದಾರೆ. ಆದರೆ ವಿರೋಧ ಪಕ್ಷ ನಾಯಕರು ಮತ್ತೆ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳೋದು ಸತ್ಯ. ಇದು ಬರೀ ಒಂದು ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ. ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಫಿಶರೀಸ್ ಇರ್ಬೋದು, ವೆಟನರಿ ಇರ್ಬೋದು, ಇವರೆಲ್ಲರೂ ಸೇರಿ ಒಂದು ಮಾಡಬೇಕಾಗ್ತದೆ. ಯಾಕಂದ್ರೆ ಇದು ಯಾವುದೂ ಪದಾರ್ಥ ಇರ್ಬೋದು ಅಥವಾ ಯಾವುದು ಹಣ್ಣು ಹಂಪಲ ಇರ್ಬೋದು, ತರಕಾರಿ ಇರ್ಬೋದು, ಬೆಂಗಳೂರಿನಲ್ಲಿ ಬೆಳೆಯಲ್ಲ, ಊರುಗಳಲ್ಲಿ ಬೆಳೀತಾರೆ. ಸೊ ಇವತ್ತು ವಾಯು ಮಾಲಿನ್ಯ ಇರ್ಬೋದು, ನಿಮ್ಮ ಜಲ ಮಾಲಿನ್ಯ ಇರ್ಬೋದು, ಇನ್ಕ್ಲೂಡಿಂಗ್ ಸಾಯಿಲ್ ಪೊಲ್ಯೂಷನ್ ಬಿಕಾಸ್ ಆಫ್ ಪ್ಲಾಸ್ಟಿಕ್ ರೆಮಿನೆಂಟ್ಸ್ ಇರ್ಬೋದು, ನಾವು ಗ್ರಾಮೀಣ ಮಟ್ಟದಲ್ಲಿ ನಾವು ಅದು ಜಾಗೃತಿ ಮೂಡಿಸ್ಬಿಟ್ಟು ನಾವು ಮಾಡಬೇಕಾಗ್ತದೆ. ಅದರ ಹೊರತುಪಡಿಸಿ ನಿಮ್ಮ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಇರ್ತದೆ ಸರ್, ಬ್ರೇಕ್ ಡೌನ್ ಆಫ್ ಪ್ಲಾಸ್ಟಿಕ್ಸ್ ಆಗ್ತಾ ಇದೆ ಇವತ್ತು. ಅದನ್ನ ಮಿಕ್ಸ್ ಆಗಿ ನೀವು ಹೇಳ್ದಂಗೆ ಹಸುಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ಅದನ್ನ ತಿಂದು ಇವತ್ತು ಹಾಲು ಉತ್ಪಾದನೆ ಕಮ್ಮಿ ಆಗ್ತಾ ಇರ್ತದೆ. ಮತ್ತೆ ಅಫ್ಕೋರ್ಸ್ ಪೆಸ್ಟಿಸೈಡ್ಸ್ ಮತ್ತೆ ವೆಟನರಿ ಡ್ರಗ್ಸ್ ಅದ್ರದ್ದು ಕೂಡ ಪರಿಣಾಮ ಇವತ್ತು ಆಗ್ತಾ ಇದೆ. ಮತ್ತೆ ಫುಡ್ ಕಾಂಟ್ಯಾಕ್ಟ್ ಮೆಟೀರಿಯಲ್ಸ್ ಅಂದ್ರೆ ಕೆಮಿಕಲ್ಸ್ ಏನಾಗ್ತದೆ ಅಧ್ಯಕ್ಷರೇ, ಮೈಗ್ರೇಷನ್ ಆಗ್ತದೆ. ನಾವು ಪ್ಲಾಸ್ಟಿಕ್ ನಲ್ಲಿ ನಾವು ನಮ್ಮ ಆಹಾರವನ್ನ ನಾವು ಕಟ್ಕೊಟ್ಟಾಗೆಲ್ಲ ಅದನ್ನು ಮೈಗ್ರೇಷನ್ ಆಗುತ್ತೆ, ಕೆಮಿಕಲ್ಸ್ ಮೈಗ್ರೇಷನ್ ಆಗುತ್ತೆ ಫುಡ್ ಕಾಂಟ್ಯಾಕ್ಟ್ ಮೆಟೀರಿಯಲ್ಸ್ ಇಂದ. ಮತ್ತೆ ಅಫ್ಕೋರ್ಸ್ ಪ್ರೊಸೆಸಿಂಗ್ ಕಂಟ್ಯಾಮಿನೇಟ್ಸ್ ಅನ್ನು ಮತ್ತೆ ಕ್ಲೀನಿಂಗ್ ಏಜೆಂಟ್ಸ್ ಇಂದನೂ ಕೂಡ ಸಾಕಷ್ಟು ತೊಂದರೆಗಳಾಗ್ತದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತೆ ಅಶ್ವಥ್ ನಾರಾಯಣ ಅವರು ಸಲಹೆ ನೀಡಿದಂಗೆ ಮಾನ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಬಹುದಾ ಫಾರ್ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಅಕ್ರಾಸ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಆಸ್ ವೆಲ್ ಆಸ್ ಅನಿಮಲ್ ಹಸ್ಬೆಂಡ್ರಿ ಮಾಡಬಹುದಾ ಅಂತ ನಾವು ಅವ್ರ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ. ಮತ್ತೆ ಈಗಾಗಲೇ ಫಾರೆಸ್ಟ್ ಮಿನಿಸ್ಟರ್ ಅವರು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅವರು ಕೂಡ ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಆದಷ್ಟು ಬೇಗ ಸರ್ಕಾರ ವತಿಯಿಂದ ಮಾಡ್ತೀವಿ ಅಂತ ಸರ್ಕಾರದ ಪರವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ಈಗಾಗಲೇ ನಮ್ಮ ಸರ್ಕಾರ ವತಿಯಿಂದ ಒಂದು ಸರ್ಕ್ಯುಲರ್ ಎಕಾನಮಿ ಪಾಲಿಸಿ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಇವೆಲ್ಲ ತಾವು ಹೇಳಿರೋದು ಸುಸ್ಥಿರದ ಬಗ್ಗೆ ಎಲ್ಲಾನು ಕೂಡ ಕವರ್ ಆಗುತ್ತೆ. ಅದಲ್ಲದೆ ಅವ್ರು ಹೇಳ್ದಂಗೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ನಮ್ಮ ಗ್ರಾಮೀಣ ಅಭಿವೃದ್ಧಿಯಿಂದ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತಾ ಇದ್ದೀವಿ. ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಕೂಡ ನಾವು ಸ್ವಚ್ಛವಾಹಿನಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಆದರೆ ಎಲ್ಲಾ ಕಡೆ ಸಮರ್ಪಕವಾಗಿ ಆಗ್ತಿಲ್ಲ ಅವ್ರು ಹೇಳ್ದಂಗೆ. ಯಾಕಂದ್ರೆ ಇನ್ನೂ ಕೂಡ ನಾವು ನಾಗರಿಕರಲ್ಲಿ ಹೆಚ್ಚು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ. ಬಟ್ ಅವ್ರು ಏನ್ ಹೇಳಿದರೆ ಒಂದು ಅರ್ಬನ್ ಚಾಲೆಂಜ್, ಗ್ರ್ಯಾಂಡ್ ಚಾಲೆಂಜ್ ಗವರ್ಮೆಂಟ್ ವತಿಯಿಂದ with respect to sustainability, grey water management as well as recycling of materials ಅದನ್ನ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಅದನ್ನ ನಾವು ಮಾಡಬಹುದು ಅಧ್ಯಕ್ಷರೇ. ಅದನ್ನ ನಾನು ಉತ್ತಮವಾದಂತ ಸಲಹೆ ಇದೆ, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಮಾಡ್ತೀವಿ.